ವೀಕ್ಷಕರೇ, ಈ ಒಂದು ಹಾಡು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೆ. ಯಾವುದೇ ರೀಲ್ಸ್ ಅನ್ನು ನೋಡಿದ್ರು ಕೂಡ ನಿಮಗೆ ಇದೇ ಹಾಡು ಕೇಳಿಸುತ್ತೆ. ಈಗ ಈ ಒಂದು ಹಾಡನ್ನ ಗುಣುಕ್ತಿರುವಂತ ಎಷ್ಟೋ ಜನ ಈ ಚಿತ್ರ ರಿಲೀಸ್ ಆದಾಗ ಹೊಟ್ಟೆ ಇರಲಿಲ್ಲ. ಇಲ್ಲಿಂದ 25 ವರ್ಷಗಳ ಹಿಂದೆ ಅಂದ್ರೆ 1999ರ ಇಸ್ವಿಯಲ್ಲಿ ಈ ಚಿತ್ರ ತೆರೆ ಕಂಡಾಗ ಆಗಲೇ ಈ ಒಂದು ಚಿತ್ರದ ಎಲ್ಲಾ ಹಾಡುಗಳು ಕೂಡ ವೈರಲ್ ಆಗಿದ್ವು. ಈ ಚಿತ್ರದ ಎಲ್ಲಾ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸೂಪರ್ ಹಿಟ್. ಆಗೆಲ್ಲ ಟಿವಿಯಲ್ಲಿ ಇದರ ಹಾಡುಗಳು ಬಹಳ ಸಲ ಪ್ರಸಾರವಾಗ್ತಿದ್ವು. ಆಗ ಈಗಿನಂತೆ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ. ಆದ್ರೂ ಕೂಡ ಅವುಗಳು ಇಲ್ಲದಂತ ಕಾಲದಲ್ಲಿಯೇ ಈ ಒಂದು ಚಿತ್ರದ ಹಾಡುಗಳು ಫೇಮಸ್ ಆಗಿದ್ವು. ಹೆಣ್ಣಿನ ಅಂತರಾಳದ ಭಾವನೆಯನ್ನ ಅತ್ಯಂತ ಮನಮುಟ್ಟುವ ಹಾಗೆ ತೋರಿಸುವಂತ ಈ ಒಂದು ಹಾಡನ್ನ ಸ್ವತಃ ಬರೆದಿದ್ರು. ಈ ಒಂದು ಹಾಡಿಗೆ ಟ್ಯೂನ್ ಅನ್ನ ಮಾಡಿದವರು ಸಂಗೀತ ಮಾಂತ್ರಿಕ ಅಂತಾನೆ ಹೆಸರಾದಂತ ಶ್ರೀ ಗುರುಕಿರಣ್. ವೀಕ್ಷಕರೇ, ಈ ಒಂದು ಹಾಡು ಸೃಷ್ಟಿಯಾಗೋದಕ್ಕೆ ಏನ್ ಕಾರಣ, ಉಪೇಂದ್ರ ಅವರಿಗೆ ಈ ಒಂದು ಹಾಡು ಹೊಳೆದಿದ್ದು ಹೇಗೆ, ಈ ಹಾಡಿನ ಹಿನ್ನೆಲೆ ಏನು, ಬನ್ನಿ ವೀಕ್ಷಕರೇ ಇದರ ಕುರಿತಾದಂತ ರೋಚಕ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಉಪೇಂದ್ರ ಅವರ ಸಿನಿಮಾ ಹಾಗೂ ಅದರ ಸಾಹಿತ್ಯನೇ ಅಲ್ಲಿ ಒಂದಲ್ಲ 100 ಅರ್ಥಗಳಿರ್ತವೆ. ಮೊದಲಿಂದಲೂ ಕೂಡ ತಮ್ಮ ಕ್ರಿಯಾಶೀಲತೆ ಹಾಗೂ ಸೃಜನಾತ್ಮಕತೆಗೆ ಹೆಸರಾದಂತ ಉಪೇಂದ್ರ ಅವರು ತಮ್ಮ ಪ್ರತಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಮಹತ್ತರವಾದಂತ ಬೆಂಚ್ ಮಾರ್ಕ್ ಅನ್ನ ಸಾಧಿಸ್ತಾ ಬಂದಿರುವಂತಹ ಪ್ರತಿಭಾವಂತ ನಟ ಹಾಗೂ ನಿರ್ದೇಶಕ. ಉಪೇಂದ್ರ ಅವರ ಸಿನಿ ಕರಿಯರ್ ನಲ್ಲಿಯೇ ಅವರ ಉಪೇಂದ್ರ ಚಿತ್ರ ಮಹತ್ತರವಾದಂತಹ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಉಪೇಂದ್ರ ಚಿತ್ರ ಆ ಕಾಲಕ್ಕೆ ಸಾಕಷ್ಟು ಪಾಪ್ಯುಲರ್ ಆಗಿದ್ದಂತ, ಚರ್ಚೆಗೆ ಗ್ರಾಸವಾಗಿದ್ದಂತ ಹಾಗೂ ವಿವಾದಕ್ಕೆ ಕಾರಣ ಆಗಿದ್ದಂತ ಚಿತ್ರ. ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆಯಿಂದ ಮನುಷ್ಯ ದೂರ ಇದ್ದಷ್ಟು ಕೂಡ ಅವನು ಹೆಚ್ಚು ಸಂತೋಷದಿಂದ ಇರ್ತಾನೆ. ಬದುಕಲ್ಲಿ ತನ್ನ ತಾತ್ಕಾಲಿಕ ಸುಖ, ಸಂತೋಷ ಹಾಗೂ ಕೀರ್ತಿಯನ್ನು ಗಳಿಸೋದಕ್ಕೆ ಮನುಷ್ಯ ಈ ಒಂದು ಸ್ವಾರ್ಥದ ಜಗತ್ತಲ್ಲಿ ಹೇಗೆಲ್ಲ ಎಷ್ಟೆಲ್ಲ ಹೋರಾಟವನ್ನು ನಡೆಸಬೇಕಾಗಿ ಬರುತ್ತೆ ಅಂತ ತೋರಿಸಿದ್ರು. ಹಾಗೂ ಅವನು ತನ್ನ ಆತ್ಮ ಸಾಕ್ಷಿಯ ಜೊತೆನೆ ನಿತ್ಯ ಕಲಹವಾಡ್ತಾ ಕೊನೆಗೆ ಎಲ್ಲಾ ಬಂಧಗಳಿಂದ ದೂರವಾಗಿ ಸಾಗೋದನ್ನ ಈ ಒಂದು ಚಿತ್ರ ಅತ್ಯಂತ ವಿಭಿನ್ನ ರೀತಿಯಲ್ಲಿ ತೋರಿಸಿಕೊಟ್ಟಿತ್ತು. ಬುದ್ಧನ ಹಾಗೂ ಜಗತ್ತಿನ ಇತರೆ ಆಧ್ಯಾತ್ಮಿಕ ಪಂಥಗಳು ಸಾರುವಂತ ಈ ಒಂದು ಶ್ರೇಷ್ಠವಾದ ತಾತ್ವಿಕತೆಯನ್ನ ಈ ಇಡೀ ಚಿತ್ರದಲ್ಲಿ ರಂಜನೀಯವಾಗಿ ಹಾಗೂ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ಅಂತ ಈ ಒಂದು ಚಿತ್ರವನ್ನ ಬೆಂಗಳೂರಿನಲ್ಲಿ ನೋಡಿದಂತ ಒಬ್ಬ ಜಪಾನಿ ವ್ಯಕ್ತಿ ಆ ಚಿತ್ರಕ್ಕೆ ಮಾರು ಹೋಗಿ ಇದರ ಡಬ್ಬಿಂಗ್ ಹಾಗೂ ರಿಲೀಸ್ ರೈಟ್ಸ್ ಅನ್ನು ಕೂಡ ಖರೀದಿ ಮಾಡಿ ಈ ಒಂದು ಚಿತ್ರವನ್ನು ಜಪಾನ್ನಲ್ಲಿ ಬಿಡುಗಡೆ ಕೂಡ ಮಾಡಿದ್ರು. ಇನ್ನು ಇದಕ್ಕೂ ಮುನ್ನ ಉಪೇಂದ್ರ ಅವರು ಈ ಚಿತ್ರದ ಮೂಲಕ ನಾಯಕ ನಟರಾಗಿ ಅದಾಗಲೇ ನಟಿಸಿದ್ರು. ಅದರ ಬಳಿಕ ಬಂದಂತ ಉಪೇಂದ್ರ ಚಿತ್ರ ಅವರನ್ನ ಸ್ಟಾರ್ ನಟರಾಗಿ ರೂಪಿಸಿತ್ತು. ಉಪೇಂದ್ರ ಚಿತ್ರದ ಸುತ್ತ ನಮಗೆ ತಿಳಿಯದಂತ ಅನೇಕ ಸ್ವಾರಸ್ಯಕರ ಸಂಗತಿಗಳಿವೆ. ಆ ಒಂದು ಸಮಯದಲ್ಲಿ ಉಪೇಂದ್ರ ಅವರು ಓಂ, ಸ್ವಸ್ತಿಕ್ ಈ ತರಹದ ಅಭೂತಪೂರ್ವ ಚಿತ್ರಗಳನ್ನ ಕೊಟ್ಟಿದ್ರು ಕೂಡ ಪ್ರತಿ ಸಲ ಹೊಸ ಸಿನಿಮಾ ಮಾಡುವಾಗ್ಲೂ ಅವ್ರ ಬಳಿ ಅದಕ್ಕೆ ಸಾಕಾಗುವಷ್ಟು ಬಜೆಟ್ ಇರ್ತಿರ್ಲಿಲ್ಲ. ಮೊದಲಿಂದಲೂ ಕನ್ನಡದಲ್ಲಿ ಹೊಸಬರ ಪ್ರಯತ್ನಗಳಿಗೆ ಅಂತ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಈ ಚಿತ್ರದ ಬಜೆಟ್ 1 ಕೋಟಿಯನ್ನು ದಾಟಿರಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಪ್ರೇಮ ಆ ಕಾಲದ ಕನ್ನಡದ ಹಾಗೂ ದಕ್ಷಿಣದ ಅತ್ಯಂತ ಯಶಸ್ವಿ ನಾಯಕಿ. ಇನ್ನು ರವೀನಾ ಟಂಡನ್ರವರದ್ದು ಆಗ ಬಾಲಿವುಡ್ ನಲ್ಲಿ ಒಂದು ದೊಡ್ಡ ಹೆಸರು. ಉಪೇಂದ್ರ ಅವರ ಗೆಳೆಯರಾದಂತಹ ಶ್ರೀನಿವಾಸ್ ಎಂಬುವರು ಈ ಒಂದು ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆಗ ಅವ್ರ ಬಳಿ ಸುಮಾರು 40 ರಿಂದ 50 ಲಕ್ಷ ರೂಪಾಯಿ ರೆಡಿ ಇತ್ತು. ಆದ್ರೆ ಚಿತ್ರ ಮುಗಿಸೋದಕ್ಕೆ ಅದು ಸಾಲಲ್ಲ. ಈ ಒಂದು ಸಮಯದಲ್ಲಿ ಚಿತ್ರದ ತಂಡಕ್ಕೆ ನೆರವಾದವರು ಈಗ MLA ಆಗಿರುವಂತಹ ಶ್ರೀ ಮಧು ಬಂಗಾರಪ್ಪನವರು. ಇವರು ಈ ಹಿಂದೆ ಕೂಡ ಉಪೇಂದ್ರ ಅವರಿಗೆ ಸಿನಿಮಾ ಮಾಡೋದಕ್ಕೆ ಹಣದ ಸಹಾಯವನ್ನ ಮಾಡಿದ್ರು. ಉಪೇಂದ್ರ ಚಿತ್ರದ ಉಳಿದ ಬಜೆಟ್ ಹಣವನ್ನ ಮಧು ಬಂಗಾರಪ್ಪನವರೇ ತಾವೇ ಕೊಟ್ಟು ಸಹಾಯ ಮಾಡಿದ್ರು ಕೂಡ ಈ ಬಗ್ಗೆ ಅವರು ಎಲ್ಲೂ ಯಾವುದೇ ವಿಧದ ಕ್ರೆಡಿಟ್ ಅನ್ನ ಪಡೆಯಲಿಲ್ಲ. ಈ ಚಿತ್ರದ ಕತೆ ಮಾಡಲು ಉಪೇಂದ್ರ ಅವರು ನಡೆಸಿದಂತ ಹೋಮ್ವರ್ಕ್ ಬಹಳ ದೊಡ್ಡ ಮಟ್ಟದ್ದು. ಇಲ್ಲಿ ಆ ಒಂದೊಂದು ಪಾತ್ರದಲ್ಲೂ ಒಂದೊಂದು ಸಂದೇಶ ಇತ್ತು. ಪ್ರೇಮಾರವರ ಪಾತ್ರಕ್ಕೆ ಉಪೇಂದ್ರ ಅವರು ಪ್ರೇಮಾರವರನ್ನ ಭೇಟಿಯಾಗಿ ಅವರ ಪಾತ್ರ ಪೋಷಣೆ ಬಗ್ಗೆ ವಿವರಿಸಿ ಅವರನ್ನ ಈ ಚಿತ್ರದಲ್ಲಿ ನಟಿಸೋದಕ್ಕೆ ಒಪ್ಪಿಸಿದ್ರು. ಈ ಚಿತ್ರದಲ್ಲಿ ನಟಿ ಪ್ರೇಮಾರವರ ಪಾತ್ರದ ಹೆಸರು ಸ್ವಾತಿ. ಕೆಟ್ಟು ಕೊಳತು ನಾರುವಂತ ದರಿದ್ರ ಕಾಮುಕ ಸಮಾಜದಲ್ಲಿ ಒಂದು ಹೆಣ್ಣು ಮರ್ಯಾದೆಯಿಂದ ತನ್ನ ಮಾನವನ ರಕ್ಷಿಸಿಕೊಂಡು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತನಗೆ ನಿನ್ನ ಹೆಂಡತಿಯಾಗುವ ಅವಕಾಶವನ್ನ ಮಾಡಿಕೊಡು. ಹೊರ ಜಗತ್ತಿಗೆ ಮಾತ್ರ ತಾವಿಬ್ಬರು ಸತಿಪತಿ. ಆದ್ರೆ ವಾಸ್ತವದಲ್ಲಿ ಇಬ್ಬರ ನಡುವೆ ಯಾವುದೇ ಭಾವ ಸಂವೇದನೆ ಇಲ್ಲ. ಈ ಕೆಲಸ ಇದ್ರೆ ಯಾವುದೇ ಹೆಣ್ಣು ದುಷ್ಟ ಸಮಾಜದಿಂದ ತಪ್ಪಿಸಿಕೊಂಡು ಜೀವಿಸಬಹುದು. ಅದು ಆಕೆಯ ಭದ್ರತೆಯ ಲೈಸೆನ್ಸ್ ಮಾತ್ರ. ಅಂತ ಹೆಣ್ಣಿಗೆ ತನ್ನ ಕಲ್ಪನೆಯ ಗಂಡ ಕೊನೆಯವರೆಗೂ ಮರೀಚಿಕೆಯಾಗಿನೇ ಉಳಿತಾನೆ. ಆ ಹೆಣ್ಣು ಇಲ್ಲಿ ಯಾವುದೋ ಒತ್ತಡಕ್ಕೆ ಸಿಲುಕಿ ಯಾರನ್ನೇ ಮದುವೆಯಾದ್ರೂ ಕೂಡ ತನ್ನ ಕಲ್ಪನೆಯ ಗಂಡನ ಕನವರಿಕೆಯಲ್ಲೇ ಕಾಲುನುಕೊಂಡು ಇರಬೇಕಾಗುತ್ತೆ ಅನ್ನೋದನ್ನ ಸ್ವಾತಿಯ ಪಾತ್ರದ ಮೂಲಕ ಅತ್ಯಂತ ಮನಮುಟ್ಟುವಂತೆ ಉಪೇಂದ್ರ ಅವರು ತೋರಿಸಿದ್ರು. ಇನ್ನು ರವೀನಾರವರ ಪಾತ್ರದ ಹೆಸರು ಕೀರ್ತಿ. ಇಲ್ಲಿ ಕೀರ್ತಿ ಅಂದ್ರೆ ಪ್ರತಿಯೊಬ್ಬರು ಆಸೆ ಪಡುವಂತ, ಬಯಸುವಂತ ಆಸ್ತಿ, ಅಂತಸ್ತು, ಹೆಸರು ಇತ್ಯಾದಿಗಳ ಸೂಚಕ. ಇದನ್ನ ತನ್ನದಾಗಿಸ್ಕೊಳ್ಳೋದಕ್ಕೆ ಎಲ್ಲರೂ ಇಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಪ್ರಯತ್ನ ಪಡೋರೆ. ಅದೇ ರೀತಿ ನಾಯಕ ನಟ ಕೀರ್ತಿ ಹಿಂದೆ ಬಿದ್ದಾಗ ಅವರು ಸ್ವಾತಿಯನ್ನ ವಶಕ್ಕೆ ಪಡೆದು ಆಕೆಗೆ ಚಿತ್ರವಧೆಯನ್ನ ಮಾಡ್ತಾರೆ. ಅಥವಾ ನಾಯಕನನ್ನ ಅವರು ಹಿಂಸೆಗೆ ಗುರಿ ಮಾಡೋದನ್ನ ತಪ್ಪಿಸುವ ಸಲುವಾಗಿ ನಾಯಕಿ ತನಗೆ ತಾನೇ ಹಿಂಸೆಯನ್ನ ಅನುಭವಿಸ್ತಾ ನಾಯಕನನ್ನ ಬಿಡುವಂತೆ ಕೀರ್ತಿಯ ಕಡೆಯವರಿಗೆ ಮನವಿ ಮಾಡ್ತಾಳೆ. ಅವರಿಬ್ರು ಕೂಡ ಅಲ್ಲಿಂದ ಹಿಂಬರುವಾಗ ನಾಯಕ ಕೀರ್ತಿಯನ್ನ ತಾನು ಮದುವೆಯಾಗೋದು ಖಂಡಿತ ಅಂತ ಸವಾಲನ್ನ ಹಾಕಿ ಸ್ವಾತಿಯನ್ನ ಮನೆಗೆ ಕರೆತರ್ತಾನೆ. ತಾನಿಷ್ಟಪಟ್ಟ ಅಥವಾ ಗಂಡಾಂತನೇ ಭಾವಿಸಿದಂತ ನಾಯಕ ತನ್ನೆದುರಿಗೆ ಇನ್ನೊಬ್ಬ ಹೆಣ್ಣನ್ನ ಬಯಸಿ ಅವಳನ್ನ ಮದುವೆಯಾಗೋದಕ್ಕೆ ಯೋಚಿಸಿದಾಗ ಅವನಿಗೆ ಈಗಾಗಲೇ ಮನ್ಸನ್ನ ಕೊಟ್ಟಿದ್ದಂತ ಸ್ವಾತಿಯ ಮನಸ್ಸಲ್ಲಿ ಆಗುವಂತ ಭಾವನೆಗಳ ಏರಿಳಿತ, ಆ ತಳಮಳ, ವಿಷಾದದ ಒಟ್ಟಾರೆ ರೂಪವೇ ಈ ಚಿತ್ರದಲ್ಲಿ ಬರುವಂತ ಏನಿಲ್ಲ ಎಂಬ ಈ ಹಾಡು. ಈ ಇಡೀ ಚಿತ್ರದ ಒಂದು ಗಂಭೀರ ತೂಕವೇ ಈ ಹಾಡು ಅಂತ ಹೇಳಬಹುದು. ಈ ಒಂದು ಹಾಡಿನ ಸಾಹಿತ್ಯದಲ್ಲಿ ನಾವೆಲ್ಲ ಕಂಡುಕೊಳ್ಬೇಕಾದಂತ ಅಥವಾ
ಅರ್ಥೈಸಿಕೊಳ್ಬೇಕಾದಂತ ಎಷ್ಟೋ ಆಳದ ವಿಷಯಗಳಿವೆ. ವೀಕ್ಷಕರ, ಕೂದಲು ಉದುರುವುದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಏನಿಲ್ಲ ಹಾಗೂ ಏನೇನಿಲ್ಲ ಎಂಬ ಈ ಎರಡು ಪದಗಳಿಂದ ಈ ಹಾಡು ಶುರುವಾಗುತ್ತೆ. ಇಲ್ಲಿ ಆ ಮೊದಲು ಹಾಗೂ ಎರಡನೇ ಪದಗಳಿಗೆ ಸಾಕಷ್ಟು ವಿಧದ ಅರ್ಥಗಳಿವೆ. ಈ ಒಂದು ಹಾಡನ್ನ ಸ್ವತಃ ಉಪೇಂದ್ರ ಅವರೇ ಬರೆದಿದ್ರು. ಈ ಒಂದು ಹಾಡನ್ನ ರಚಿಸುವಾಗ ಅವ್ರಿಗೆ ಹಾಗೂ ಗುರುಕಿರಣ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಅಲ್ಲದೆ ಆ ಒಂದು ಸಮಯದಲ್ಲಿ ನಟ ಉಪೇಂದ್ರ ಹಾಗೂ ನಟಿ ಪ್ರೇಮ ಈ ಇಬ್ಬರ ನಡುವೆ ಏನೋ ಕೆಮಿಸ್ಟ್ರಿ ಇದೆ ಎಂಬ ಸುದ್ದಿ ಆಗ ಸ್ಯಾಂಡಲ್ವುಡ್ ನಲ್ಲಿ ಗುಲ್ಲೆದಿತ್ತು. ಉಪೇಂದ್ರ ಅವರು ಪ್ರೇಮರವರನ್ನ ಲವ್ ಮಾಡ್ತಿದ್ದಾರೆ, ಅದನ್ನ ಪ್ರೇಮ ತಿರಸ್ಕರಿಸಿ ಅವರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಅವರು 1998ರಲ್ಲಿ ಎ ಚಿತ್ರ ಗೆದ್ದಿತ್ತು ಅಂತ ಸುದ್ದಿಯಾಗಿತ್ತು. ನಟ ನಟಿಯನ್ ಮೇಲೆ ಮೊದಲಿಂದಲೂ ಕೂಡ ಇಂಥ ಗುಸುಗುಸುಗಳು ಹರಿದಾಡೋದು ವೆರಿ ಕಾಮನ್. ಹಲವು ಸಲ ಇಂಥವು ಹುಟ್ಟೋದಿಕ್ಕೆ ಯಾವುದೇ ಆಧಾರ ಬೇಕಾಗಿಲ್ಲ. ಅವು ಬೇಡದ ಅಣಬೆಗಳ ರೀತಿ ತಮ್ಮಿಷ್ಟಕ್ಕೆ ತಾವೇ ತಲೆ ಎತ್ತುತ್ತವೆ. ಇದೆಲ್ಲ ಜಸ್ಟ್ ರೂಮರ್ ಅಂತ ಸ್ವತಃ ಉಪೇಂದ್ರ ಅವರ ಗೆಳೆಯರಾದಂತಹ ಗುರುಕಿರಣ್ ರವರೇ ಹೇಳಿದ್ರು. ಸರಿಸುಮಾರು ಇದು ಅವರ ಓಂ ಚಿತ್ರದ ಸಮಯದಿಂದಲೂ ಕೂಡ ಇರುವಂತ ಒಂದು ವದಂತಿ. ಉಪೇಂದ್ರ ಅವರ ಬಗ್ಗೆ ಮೊದಲಿಂದಲೂ ಕೂಡ ಇಂಥ ಅದೆಷ್ಟೋ ವದಂತಿಗಳು ಓಡಾಡಿದ್ದು ನಿಜ. ಆದ್ರೆ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದಂತ ಅವರು ಅವೆಲ್ಲಕ್ಕೂ ತಮ್ಮ ಕೆಲಸಗಳ ಮೂಲಕನೇ ಉತ್ತರ ಕೊಟ್ಟಿದ್ರು. ಅದೇ ರೀತಿ ತಮಗೂ ಪ್ರೇಮಗೂ ನಡುವೆ ಇದ್ದಂತ ಈ ಎಲ್ಲಾ ರೂಮರ್ಗಳಿಗೆ ಹಾಗೂ ತಮ್ಮಿಬ್ಬರ ಮಧ್ಯ ಏನೋ ಇದೆ ಅಂತ ಅಂದ್ಕೊಂಡಿದ್ದಂತ ಎಲ್ಲರಿಗೂ ಅವರು ಈ ಒಂದು ಹಾಡಿನ ಮೂಲಕ ಏನಿಲ್ಲ ಏನೇನಿಲ್ಲ ಅಂತ ಬರೆದು ಉತ್ತರ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಉಪೇಂದ್ರ ಅವರನ್ನ ಚಿತ್ರರಂಗದ ಬುದ್ಧಿವಂತ ಅಂತಾನೆ ಕರೆಯೋದು. ಅವ್ರಿಗೆ ಯಾರಿಗೆ ಯಾವ ವಿಷಯಕ್ಕೆ ಯಾವಾಗ ಹೇಗೆ ಉತ್ತರ ಕೊಡಬೇಕು ಅಂತ ಅವ್ರಿಗೆ ಚೆನ್ನಾಗಿನೇ ಗೊತ್ತು. ಈ ಒಂದು ಹಾಡಲ್ಲಿ 10 ಹಲವು ದ್ವಂದ್ವಾರ್ಥಗಳು ಕೂಡ ಇವೆ. ವಿಶೇಷವಾಗಿ ಇದರ ಓನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ ನೀ ನಲ್ಲ ಈ ಒಂದು ಸಾಲು ಅನೇಕ ಅರ್ಥಗಳನ್ನ ಕೊಡುತ್ತೆ. ಕರಿಮಣಿ ಮಾಲೀಕ ಅಂದ್ರೆ ತಾಳಿ ಕಟ್ಟಿದ ಗಂಡ ನೀನಲ್ಲವಾದ್ರೂ ನಾನು ಮನಸಾರೆ ಪತಿಂತ ಭಾವಿಸಿದ ನನ್ನ ನಲ್ಲ ನೀನೆ ಅಂತ ನಾಯಕಿಯ ಅಂತರಾಳವು ಹೃದಯದ ಭಾಷೆ ಮೂಲಕ ಅವನ ಕಡೆಗೆ ತೊಡೆಯೋದು ಈ ಒಂದು ಹಾಡಿನ ಗೂಢಾರ್ಥ. ಈ ಒಂದು ಹಾಡನ್ನ ಉಪೇಂದ್ರ ಅವರು ಅವತ್ತಿನ ಕಾಲಕ್ಕೆ ಅದೆಷ್ಟು ತಲೆ ಓಡಿಸಿ ಬರೆದಿದ್ರು ನೋಡಿ. ಈ ಒಂದು ಹಾಡಿಗೆ ಯಾವತ್ತೂ ವಯಸ್ಸೇ ಆಗಲ್ಲ. ಅದು ತೆರೆಗೆ ಬಂದು 25 ವರ್ಷಗಳೇ ಆಗಿದ್ರು ಕೂಡ ಈ ಹಾಡಿನ ಹವ ಇನ್ನೂ ಹಸಿರಾಗಿನೇ ಇದೆ. ಈಗ ಇದನ್ನ ವೈರಲ್ ಮಾಡ್ತಿರುವಂತ ಎಷ್ಟೋ ಯುವಕರು ಈ ಒಂದು ಚಿತ್ರ ಬಂದಿದ್ದಾಗ ಹುಟ್ಟೇ ಇರಲಿಲ್ಲ. ಒಂದು ಪಕ್ಷ ಆ ಕಾಲದಲ್ಲಿ ಈಗಿನಂತೆ ಸೋಷಿಯಲ್ ಮೀಡಿಯಾಗಳು ಏನಾದರೂ ಇದ್ದಿದ್ರೆ ಈ ಒಂದು ಹಾಡಿನ ಪ್ರಭಾವ ಇನ್ನೆಷ್ಟು ಗಾಢವಾಗಿರ್ತಿತ್ತು. ಅದ್ಯಾವುದು ಇಲ್ಲದ ಕಾಲಕ್ಕೆ ಒಂದಿಡೀ ಸಮಾಜವನ್ನ ಸದ್ದಿಲ್ಲದೆ ಆವರಿಸಿದಂತಹ ಹಾಡಿದು. ಗಂಡಿನ ಕಡೆಗೆ ಅವನನ್ನೇ ಆಶ್ರಯಿಸಿದಂತಹ ಹೆಣ್ಣಿನ ಆಂತರ್ಯದ ಭಾವನೆಗಳು, ತುಮುಲುಗಳು, ಮಿಡಿತಗಳು, ಸಮಾಜದ ನಡುವೆ ಮದುವೆ ಆದ್ರೂ ಯಾವುದೇ ಅನುರಾಗ ಇರದೆ ಯಾಂತ್ರಿಕವಾಗಿ ಜೀವಿಸುವಂತ ಸತಿಪತಿಗಳ ಮಧ್ಯ ಸತ್ ಹೋದಂತ ಭಾವನೆಗಳು, ಇವೆಲ್ಲವನ್ನು ಕೂಡ ಒಂದು 4 ನಿಮಿಷದ ಹಾಡಲ್ಲಿ ಕಟ್ಕೊಡುವಂತ ಸಾಮರ್ಥ್ಯ ಇರೋದು ಉಪೇಂದ್ರ ಅನ್ನುವಂತ ವ್ಯಕ್ತಿಗೆ ಮಾತ್ರ. ಉಪೇಂದ್ರ ಚಿತ್ರದ ಹಾಡುಗಳ ರೈಟ್ಸ್ ಮಾರಾಟನೇ ಅವರು ಹಾಕ್ತಂತ ಬಜೆಟ್ ಅನ್ನ ವಾಪಸ್ ತಂದುಕೊಟ್ಟಿತ್ತು. ಸರಿಸುಮಾರು 1,10,00,000 ರೂಪಾಯಿಗಳ ಬಜೆಟ್ ಅಲ್ಲಿ ತಯಾರಾದಂತ ಈ ಒಂದು ಚಿತ್ರ ಅದರ 10ರಷ್ಟು ಅಂದ್ರೆ 9 ರಿಂದ 10 ಕೋಟಿಯಷ್ಟು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದಿತ್ತು. ಈಗ ಈ ಒಂದು ಹಾಡನ್ನ ವೈರಲ್ ಮಾಡೋದಕ್ಕೆ ಹೊರಟಂತ ಕೆಲವರು ಅವರಿಂದಲೇ ಈ ಹಾಡು ರಚನೆ ಆಯ್ತೇನೋ ಎಂಬಂತೆ ವರ್ತಿಸುತ್ತಿದ್ದಾರೆ. ಆದ್ರೆ ಈ ಒಂದು ಹಾಡು 25 ವರ್ಷಗಳ ಹಿಂದೆನೆ ವೈರಲ್ ಆಗಿತ್ತು. ಈಗ ಎಲ್ಲರ ಮೊಬೈಲ್ಗಳಲ್ಲಿ ಅದು ವೈರಲ್ ಆಗಿದ್ರೆ ಆಗ ಪ್ರತಿ ಮನೆಯ ಟೇಪ್ ರೆಕಾರ್ಡರ್ ಅಲ್ಲಿ ಈ ಒಂದು ಹಾಡು ವೈರಲ್ ಆಗಿತ್ತು. ವೀಕ್ಷಕರೇ, ಇಂಥ ಒಂದು ಚಿತ್ರ ಹಾಗೂ ಚಿಂತನೆಗೆ ಹಚ್ಚುವಂತ ಹಾಡನ್ನ ಕೊಟ್ಟಂತ ಉಪೇಂದ್ರ ಹಾಗೂ ಗುರುಕಿರಣ್ ರವರಿಗೆ ಅಭಿನಂದನೆಯನ್ನ ಸಲ್ಲಿಸಲೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.